ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಬಹಳ ಪ್ರಮುಖವಾದಂಥ ಅಪ್ಡೇಟ್ ಇದೆ. ದಯಮಾಡಿ ವಿಡಿಯೋನ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ. ಈ ಒಂದು ಸುದ್ದಿಯನ್ನ ನೋಡಿದ ನಂತರದಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ಗೊಂದಲಕ್ಕೀಡಾಗಿದ್ದಾರೆ. ಅಂದ್ರೆ SC ಒಳ ಮೀಸಲು, ಇಂಟರ್ನಲ್ ರಿಸರ್ವೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಂದು ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿ ತದಾದ ನಂತರದಲ್ಲಿ ಎಲ್ಲಾ ಪ್ರಕ್ರಿಯೆಗಳು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರದಲ್ಲಿ ಈಗ ಫೈನಲ್ ಇದನ್ನ ಏನ್ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟು ವಿಧೇಯಕವನ್ನ ರಾಜ್ಯಪಾಲರ ಬಳಿಗೆ ಕಳಿಸ್ತಾರೆ ಅವರು. ಬಟ್ ಈಗ ಏನಾಗಿದೆ, ರಾಜ್ಯಪಾಲರ ಕಡೆಯಿಂದ ಅದು ವಾಪಸ್ ಬಂದಿರುವಂತದ್ದು. ಏನಕ್ಕೆ ವಾಪಸ್ ಬಂದಿದೆ, ಅದೇನಕ್ಕೆ ಅಂಗೀಕಾರ ಆಗಿಲ್ಲ, ರೀಸನ್ಸ್ ಏನು, ಏನಾದ್ರೂ ಸಮಸ್ಯೆಗಳಾಗ್ತಾ, ಇದೆಲ್ಲವನ್ನ ಕೇಳ್ತಾ ಇದ್ದಾರೆ. ಈಗ ಈ ನೇಮಕಾತಿಗಳ ಕಥೆ ಏನು, ಅದರಲ್ಲೂ ಬಹಳ ವಿಶೇಷವಾಗಿ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂಡರ್ಲಿ ಬರ್ತಕ್ಕಂಥ ನೋಟಿಫಿಕೇಶನ್ಸು ಸಾಧ್ಯವಾದಷ್ಟು ಬೇಗ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಲಕ್ಷಾಂತರ ಅಭ್ಯರ್ಥಿಗಳಿದ್ರು. ಅಂದ್ರೆ ಟೀಚರ್ ಆಸ್ಪಿರೆಂಟ್ಸ್ ನಾವು ಏನು ಹೇಳ್ತೀವಿ, ಆ ಎಲ್ಲ ಅಭ್ಯರ್ಥಿಗಳು. ಇದನ್ನ ನೋಡಿದ ತಕ್ಷಣ ಅವರೆಲ್ಲ ಈಗ ಒಂದಷ್ಟು ಕನ್ಫ್ಯೂಷನ್ಸ್ ಒಳಗಾಗ್ಬಿಟ್ಟಿದ್ದಾರೆ. ಏನ್ ಕತೆ, ಮತ್ತಷ್ಟು ಡಿಲೇ ಆಗುತ್ತೆ ನೋಟಿಫಿಕೇಶನ್, ಏನ್ ಕತೆ ಅಂತ. ಲೆಟ್ಸ್ ಸಿ ಏನಕ್ಕೆ ವಾಪಸ್ ಆಗಿದೆ, ಏನ್ ಕತೆ ಎಲ್ಲವನ್ನು ನೋಡೋಣ ಈಗ. ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಲೆಟ್ಸ್ ಬಿಗಿನ್ಸ್. ಈಗ SC ಒಳ ಮೀಸಲು ವಿಧೇಯಕ ವಾಪಸ್ ಅಂತ ಇದೆ. ಸರ್ಕಾರದ ಸ್ಪಷ್ಟೀಕರಣ ಕೇಳದಂತೆ ಗವರ್ನರ್ ಕೇಳಿದರೆ ಅವರು ಒಂದಷ್ಟು ಅವ್ರಿಗೆ ಬೇಕಾದಂತ ಒಂದು ವಿಷಯಗಳನ್ನ ಅವರು ಸ್ಟೇಟ್ ಗೌರ್ಮೆಂಟ್ಗೆ ಕೇಳಿದರೆ. ಈಗ 22ರಲ್ಲಿ 19 ಮಸೂದೆಗಳು ಅಂಗೀಕಾರ. ಟೋಟಲ್ ನಂಬರ್ ಆಫ್ ಬಂದು ಒಂದು 22 ಅವರಿಗೆ ಅವ್ರ ಹತ್ರಕ್ಕೆ ಹೋಗಿರುತ್ತೆ. ಅದರಲ್ಲಿ 19 ಮಸೂದೆಗಳಿಗೆ ಮಾತ್ರ ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ, ಅಂದ್ರೆ ಅಂಗೀಕಾರವನ್ನ ಮಾಡಿರುವಂತದ್ದು. ನೋಡಿ ಇಲ್ಲಿಂದ ಏನ್ ಹೇಳಿದ್ರೆ ಅಂತ. ರಾಜ್ಯ ಸರ್ಕಾರದ ಮಹತ್ವ ಆಕಾಂಕ್ಷೆಯ ಅನುಸೂಚಿತ ಜಾತಿಗಳ ಅಂದ್ರೆ ಉಪವರ್ಗೀಕರಣ ವಿಧೇಯಕ 2025 ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಶುಕ್ರವಾರ ಹಿಂದಿರುಗಿಸಿದ್ದಾರೆ. ಅದೇ ರೀತಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆಯನ್ನ ಅಂಗೀಕರಿಸದೆ ಸ್ಪಷ್ಟನೆ ಕೇಳಿರುವುದು ಕುತೂಹಲ ಮೂಡಿಸಿದೆ. ತುಂಬಾ ಜನ ಈಗಾಗಲೇ ಹೇಳಿದ್ರು, ದ್ವೇಷ ಭಾಷಣದ ಬಿಲ್ಲು ಐ ಥಿಂಕ್ ಯಾವುದೇ ಕಾರಣಕ್ಕೂ ಅದು ಅಂಗೀಕಾರ ಆಗಲ್ಲ ಅಂತ ಬಿಡಿದೆ, ಹಂಗೆ ಆಗ್ಬಿಟ್ಟಿದೆ ಈಗ. ಬೆಳಗಾವಿಯಲ್ಲಿ ನಡೆದಂತ ಚಳಿಗಾಲದ ಅಧಿವೇಶನದಲ್ಲಿ ಈ 2 ಮಸೂದೆಗಳನ್ನ ಅಂಗೀಕರಿಸಿದ್ದ ಸರ್ಕಾರ ಸಹಿಗಾಗಿ ಲೋಕಭವನಕ್ಕೆ ಕಳಿಸಿತ್ತು. ಅಲ್ಲಿ ಅಂಗೀಕಾರ ಆದ್ರೆ ಮೈನ್ ಇಲ್ಲಿ ರಾಜ್ಯಪಾಲರಿಂದ ಆಗ್ಬೇಕಲ್ಲ, ಅದೊಂದು ಪೆಂಡಿಂಗ್ ಇರುತ್ತೆ. ಅದಾಯ್ತು ಅಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಅದ್ರ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ, ಅದನ್ನ ಜಾರಿಗೊಳಿಸಬಹುದು ಅಂತಕ್ಕಂಥ ಒಂದು ವಿಚಾರಕ್ಕೆ ಬರ್ಬೋದು. ಅದಕ್ಕೊಂದು ಒಪ್ಪಿಗೆ ಸಿಕ್ತಂಗೆ ಆಗುತ್ತೆ. ಅವಾಗ ಮಸೂದೆಗಳ ಕುರಿತು ಕೆಲ ಸಂಘಟನೆಗಳು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಉಪವರ್ಗೀಕರಣ ಅದರ ಮಸೂದೆಯನ್ನ ಹೆಚ್ಚಿನ ಸ್ಪಷ್ಟೀಕರಣ ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸುವುದಾಗಿ ತಿಳಿದು ಬಂದಿದೆ. ಅಂದ್ರೆ ಈಗ ಯಾವುದೇ ಸಮಸ್ಯೆಗಳಿಲ್ಲದೆ, ಯಾವುದೇ ಗೊಂದಲ ಇಲ್ಲ ಅಂತ ಕಂಡು ಬಂದಾಗ ಸುಮ್ಮನೆ ಅನಾವಶ್ಯಕವಾಗಿ ಯಾರೇ ಆಗಲಿ ಹೋರಾಟವನ್ನ ಮಾಡ್ಲಿಕ್ಕೆ ಹೋಗಲ್ಲ. ಎಲ್ಲವೂ ಸರಿ ಇದ್ದಾಗ, ಅಂಕಿಅಂಶಗಳು ಮಾಡಿರ್ತಕ್ಕಂಥ ಕ್ಲಾಸಿಫಿಕೇಶನ್ ಎಲ್ಲವೂ ಸರಿ ಇದ್ದಂಥ ಪಕ್ಷದಲ್ಲಿ ಏನಾದ್ರೂ ಒಂದು ದೋಷ ಇತ್ತು ಅಂತಂದ್ರೆ ನ್ಯಾಚುರಲಿ ಅದೊಂದು ಹೋರಾಟಗಳು, ಅಲ್ಲಲ್ಲಿ ಪ್ರತಿಭಟನೆಗಳು, ಒಂದು ಕಂಪ್ಲೇಂಟ್ಸ್ ಇವೆಲ್ಲ ಹೋಗೇ ಹೋಗುತ್ತೆ. ಹಾಗಾಗಿ ಈಗ ಅವರು ಸ್ಪಷ್ಟೀಕರಣವನ್ನ ಕೇಳಿದ್ದಾರೆ. ಇವರು ಒಂದು ಫಾರ್ಮುಲಾ ಹಾಕೊಂಡಿದ್ರು, ಇದೊಂದು ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ 6-6-5 ಅಂತ. 6-6-5 ಸೂತ್ರದ ಪ್ರಕಾರ SCಗಳಿಗೆ 17% ಮೀಸಲಾತಿಯನ್ನ ವಿಭಜಿಸಲಾಗಿದೆ ಅಂತ ಹೇಳಿದ್ದಾರೆ. ಅವ್ರಿಗೇನೆ 70% ರಿಸರ್ವೇಷನ್ಸ್ ಅನ್ನ ಇಲ್ಲಿ ವಿಭಜನೆ ಮಾಡಿರುವಂತದ್ದು. ನೋಡಿ ಇಲ್ಲಿ ಈ ಕಡೆ ದ್ವೇಷ ಭಾಷಣ ಬಿಲ್ಗೆ ತಡೆ ಅಂತಿದೆ, ಅದು ಬೇಡ, ಅದು ಸಂಬಂಧಪಟ್ಟಿದ್ದು ಅದು ನೋಡೋಣ, ಅದು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ಲಿಕ್ಕೆ ಹೋಗಲ್ಲ. ನೆಕ್ಸ್ಟ್ ಈಗ ಕಂಟಿನ್ಯೂಷನ್ ಏನಿದೆ ಅಂತ, ಅವ್ರಿಗೆ 17% ಪರಿಶಿಷ್ಟ ಜಾತಿ ಅವ್ರಿಗೆ. ಇನ್ನು ನೋಡಿ ಇಲ್ಲಿದೆಯಲ್ಲ, ಮಾದಿಗರು ಮತ್ತು 15 ಸಂಯೋಜಿತ ಜಾತಿಗಳು 6% ಮೀಸಲಾತಿ ಅವರಿಗೆ ಗ್ರೂಪ್ A ಬರುತ್ತೆ ಅವ್ರಿಗೆ. ಇನ್ನು ಹೊಲೆಯರು ಮತ್ತು 18 ಸಂಯೋಜಿತ ಜಾತಿಗಳು 6% ಮೀಸಲಾತಿ ಅವರಿಗೆ ಗ್ರೂಪ್ B ಬರುತ್ತೆ, 6 ಮೀಸಲಾತಿ ಪಡೆಯುತ್ತವೆ. ಮತ್ತು ಲಂಬಾಣಿ, ಬೋವಿ, ಕೊರ್ಮು, ಕೊರ್ಚ ಮತ್ತು 59 ಅತ್ಯಂತ ಹಿಂದುಳಿದ ಸಮುದಾಯಗಳು 5% ಅಂದ್ರೆ ಗ್ರೂಪ್ C ಬರುತ್ತೆ, 5% ಪಡೆಯುತ್ತವೆ ಅಂತ ಇಲ್ಲಿ ಹೇಳಿದ್ದಾರೆ ಅವರು. ಅದರಲ್ಲಿ ಈ ಒಳ ಮೀಸಲಾತಿಯಿಂದ ಅನ್ಯಾಯವಾಗುತ್ತಾ ಇದೆ ಎಂದು ಸಂಘಟನೆಗಳು ಲೋಕಭವನಕ್ಕೆ ದೂರು ಸಲ್ಲಿಸಿದವು. ಇದನ್ನ ಪುರಸ್ಕರಿಸಿರ್ತಕ್ಕಂಥ ರಾಜ್ಯಪಾಲರು ಎಲ್ಲಾ ವರ್ಗಗಳ ಹಿತರಕ್ಷಣೆ ಕಾಪಾಡುವ ಸಲುವಾಗಿ ಹಿಂದಿರುಗಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಮುಂದುವರೆದಂತೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯಗಳಿಗಿದೆ ಎಂದು ತೀರ್ಪು ನೀಡಿದ್ದರು. ಜಾರಿಗೆ ತರುವ ಮೊದಲು ಸಮರ್ಪಕವಾದ ದತ್ತಾಂಶ ಹಾಗೂ ವೈಜ್ಞಾನಿಕ ಆಧಾರ ಅತ್ಯಗತ್ಯ. ಈ ಸುಪ್ರೀಂ ಕೋರ್ಟ್ ಏನೇ ಡೈರೆಕ್ಷನ್ಸ್ ಪಾಸ್ ಮಾಡಿ, ಜಡ್ಜ್ಮೆಂಟ್ ಪಾಸ್ ಮಾಡಿದ್ರು ಕೂಡ ಮತ್ತೊಂದ್ಸಲ ಅದನ್ನ ಕೇಳ್ಬೋದು. ಎಲ್ಲದಕ್ಕೂ ಅವಕಾಶ ಇದೆ ಈ ದೇಶದ ಕಾನೂನಲ್ಲಿ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವಕಾಶಗಳು ಇದ್ದೇ ಇರ್ತದೆ. ಮತ್ತೊಂದ್ಸಲ ಐ ಥಿಂಕ್ ಅದನ್ನ ವಿಮರ್ಶೆ ಮಾಡಲಿಕ್ಕೆ, ಅಥವಾ ಮತ್ತೊಂದ್ಸಲ ಕೋರ್ಟ್ಗೆ ಕೇಳಲಿಕ್ಕೆ, ಇನ್ನೊಂದ್ಸಲ ಅದನ್ನ ವೆರಿಫೈಡ್ ಮಾಡಿ ಸರಿಯಾದ ತೀರ್ಪನ್ನು ಕೊಡಿ ಅಂತ ಕೇಳಲಿಕ್ಕೆ ಸಾಕಷ್ಟು ಅವಕಾಶಗಳು ಇರ್ತದೆ. ಸಮರ್ಪಕವಾದ ದತ್ತಾಂಶ ಮತ್ತು ವೈಜ್ಞಾನಿಕ ಆಧಾರ ಅತ್ಯಗತ್ಯ. ಈ ಪ್ರಕ್ರಿಯೆಯಲ್ಲಿ ಲೋಪವಿರಬಹುದೆಂಬ ಶಂಕೆ ರಾಜ್ಯಪಾಲರ ನಿರ್ಧಾರಕ್ಕೆ ಬಲ ನೀಡಿದೆ. ಯಾಕೆಂದ್ರೆ ಅವರು ಅಂಗೀಕಾರ ಹಾಕ್ಬೇಕು ಅಂದ್ರೆ ಸುಮ್ಮನೆ ಮಾಡಲ್ಲ. ಅಲ್ಲೂ ಒಂದಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ತಿಳ್ಕೊಂಡಿರ್ತಕ್ಕಂಥ ಕೆಲವೊಂದು ಆಫೀಸರ್ಸ್ ಎಲ್ಲ ಕೂರಿಸ್ಕೊಂಡೆ, ಅದೇನಾಗಿದೆ, ಏನ್ ಕತೆ ಎಲ್ಲವನ್ನ ಕೂಲಂಕುಷವಾಗಿ ಅವ್ರು ಸ್ಟಡಿ ಮಾಡಿ, ಅವ್ರು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅದಾದ ನಂತರದಲ್ಲಿ ಅವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಲಿಕ್ಕೆ ಬರುವಂಥದ್ದು. ಅಲ್ಲಿ
ಒಂದಷ್ಟು ಚರ್ಚೆಗಳ ನಡೀತಕ್ಕಂಥ ಸಂದರ್ಭಗಳಲ್ಲಿ ಏನಾದರೂ ಲೂಪ್ ಹೋಲ್ಸ್ ಇದ್ರೆ, ದೋಷ ಇದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಹಂಗೆಲ್ಲ ಅಂಗೀಕಾರವನ್ನು ಹಾಕ್ಲಿಕ್ಕೆ ಬರಲಾರು. ಹಾಗಾಗಿ ಮೇ ಬಿ ಅವ್ರಿಗೇನೋ ಅನ್ಸಿದೆ, ಇಲ್ಲಿ ಏನೋ ಸಮಸ್ಯೆಗಳಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದೀಗ ರಾಜ್ಯ ಸರ್ಕಾರ ರಾಜ್ಯಪಾಲರ ಆಕ್ಷೇಪಣೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪುನರ್ ಪರಿಶೀಲನೆ ಮತ್ತು ತಿದ್ದುಪಡಿ ತಂದು ಮತ್ತೆ ಅಂಗೀಕರಿಸುವಂತೆ ಸಲ್ಲಿಸಬಹುದು. ಇಲ್ಲವಾದರೆ ವಿಧೇಯಕವು ಸಾಂವಿಧಾನಿಕವಾಗಿ ಸಂಕೀರ್ಣವಾಗಿದ್ದರೆ ಅದನ್ನು ರಾಷ್ಟ್ರಪತಿಗಳ ಪರಿಶೀಲನೆಗೆ ಕಳುಹಿಸುವಂತೆ ರಾಜ್ಯಪಾಲರಿಗೆ ಕೋರಲು ಅವಕಾಶವಿದೆ. ಇಲ್ಲವಾದರೆ ಸಮುದಾಯಗಳ ನಾಯಕರನ್ನ ಮತ್ತು ಪ್ರತಿಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸರ್ವಪಕ್ಷ ಸಭೆ ನಡೆಸಿ ಒಮ್ಮತ ಮೂಡಿಸಬಹುದು. ಅಂದ್ರೆ ನಾನು ಹೇಳುವಂಥದ್ದು, ಈಗ ಏನೇ ನೆಕ್ಸ್ಟ್ ಪ್ರೊಸೀಜರ್ ಏನೇ ಅಂದ್ರೂ ಕೂಡ ಈಗ ಏನ್ ಮಾಡಬೇಕು, ಇದಕ್ಕೆಲ್ಲವನ್ನ ಆನ್ಸರ್ ಮಾಡಬೇಕಾಗಿರೋದು ಸ್ಟೇಟ್ ಗೌರ್ಮೆಂಟ್. ನೋಡಿ ಇಲ್ಲೊಂದು ಪಾಯಿಂಟ್ ಹೇಳಿದ್ರೆ ಅವರೇ, ಈಗ ನೋಡಿ ಏನಿದೆ ಇಲ್ಲಿ, ರಾಜ್ಯ ಸರ್ಕಾರ ರಾಜ್ಯಪಾಲರ ಆಕ್ಷೇಪಗಳನ್ನ ಅವ್ರೇನ್ ಕೇಳಿದ್ರೆ ಅಥವಾ ಏನ್ ಅಬ್ಜೆಕ್ಟ್ ಮಾಡಿದ್ರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಪುನರ್ ಪರಿಶೀಲನೆ ಮತ್ತು ತಿದ್ದುಪಡಿ ತಂದು ಮತ್ತೆ ಅಂಗೀಕರಿಸುವಂತೆ ಸಲ್ಲಿಸಬಹುದು ಅಂತ ಒಂದು ಹೇಳಿದ್ರೆ, ಸೊ ಅದು ಅವಕಾಶ ಇದೆ. ಅದಾದ ನಂತರದಲ್ಲಿ ಅದಿಲ್ಲ ಅಂತಂದ್ರೆ ವಿಧೇಯಕವು ಸಾಂವಿಧಾನಿಕವಾಗಿ ಸಂಕೀರ್ಣವಾಗಿದ್ದರೆ ಅದನ್ನ ರಾಷ್ಟ್ರಪತಿಗಳ ಪರಿಶೀಲನೆಗೆ ಕಳುಹಿಸುವಂತೆ ರಾಜ್ಯಪಾಲರಿಗೆ ಕೋರಲು ಅವಕಾಶವಿದೆ. ಅವರನ್ನು ಕೋರಬಹುದು ಬೇಕಾದ್ರೆ ಅಲ್ಲಿ ಕಳಿಸಿ ಅಂತ. ಸೊ ಅದು ಇಲ್ಲವಾದ್ರೆ ಸಮುದಾಯಗಳ ನಾಯಕರನ್ನ ಮತ್ತು ಪ್ರತಿಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸರ್ವಪಕ್ಷ ಸಭೆ ನಡೆಸಿ ಒಮ್ಮತ ಮೂಡಿಸಬಹುದು ಅಂತ ಹೇಳಿದ್ದಾರೆ. ಸೊ ಇದೆಲ್ಲದು ಹೇಗೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ಈಗ ಸ್ಟೇಟ್ ಗೌರ್ಮೆಂಟು ರಾಜ್ಯಪಾಲರು ಏನು ಸ್ಪಷ್ಟೀಕರಣ ಕೇಳಿದ್ರೆ ಇಂಟರ್ನಲ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟ ಹಾಗೆ ಈ ಅವರು ಬೈಫರ್ಕೇಟ್ ಮಾಡಿರುವಂಥದ್ದು, ಸೊ ಆ ಸೂತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಅಂಕಿಅಂಶವನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಮರ್ಪಕವಾದ ಸರಿಯಾದ ರೀತಿಯ ಮಾಹಿತಿಯನ್ನು ಕೊಡಬೇಕು ಅವರು ಸ್ಪಷ್ಟೀಕರಣವನ್ನು. ಅದಾದ ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ ಅವರು ಮಾಡುವಂಥದ್ದು. ಸೊ ನೆಕ್ಸ್ಟ್ ನೋಡಿ ಇಲ್ಲಿದೆ, ಈಗ KAS ಅಧಿಕಾರಿಗಳ ಸಂಘ ಆಕ್ಷೇಪ ಅಂತಿದೆ ಇಲ್ಲಿ. ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಲವು ಇತರ ಕಾನೂನುಗಳು ಮಸೂದೆಗಳನ್ನು ಸಹ ರಾಜ್ಯಪಾಲರು ಬಳಸಿದ್ದಾರೆ. ಇದರಲ್ಲಿ ಮುಜರಾಯಿ ಇಲಾಖೆಯ ಗ್ರೂಪ್ ಎ ಹಿರಿಯ ಅಧಿಕಾರಿಯನ್ನ ವಿವಿಧ ದೇವಾಲಯ ಅಧಿಕಾರಿಗಳ ಕಾರ್ಯದರ್ಶಿಯಾಗಿ ನೇಮಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕೆಲ KAS ಅಧಿಕಾರಿಗಳು ಈ ಮಸೂದೆ ಆಕ್ಷೇಪಿಸಿ ಲೋಕಭವನಕ್ಕೆ ಪತ್ರ ಬರೆದಿದ್ದಾರೆ. ಅವ್ರಿಗೆಲ್ಲ ಗೊತ್ತಿರುತ್ತೆ, ಯೂಶಲಿ ಎಲ್ಲ ಯಾವುದೇ ಏನೂ ಲೂಪೋಲ್ಸ್ ಇಲ್ಲ ಅಂತ ಕಂಡು ಬಂದಾಗ ಯೂಶಲಿ ಯಾರು ಹಂಗೆಲ್ಲ ಮಾಡಲ್ಲ. ಅದು ಆಟೋಮ್ಯಾಟಿಕ್ ಆಗಿ ಸರಿಯಾದ ರೀತಿ ಇದ್ದಿದ್ದೇ ಆದರೆ ಅದು ಅಂಗೀಕಾರ ಆಗ್ಬಿಡುತ್ತೆ. ಅದು ಇಲ್ಲಿ ಸಮಸ್ಯೆಗಳು ಇರೋದ್ರಿಂದಾನೇ ಇವರೆಲ್ಲ ಲೋಕಭವನಕ್ಕೆ ಕಂಪ್ಲೇಂಟ್ ಮಾಡಿರುವಂಥದ್ದು. ಸೊ ಆ ಒಂದು ಕಂಪ್ಲೇಂಟ್ಸ್ ಅನ್ನ ಪುರಸ್ಕರಿಸಿ ಈಗ ಅವರು ಫೈನಲಿ ಅದನ್ನು ನೋಡಿಬಿಟ್ಟು ರಾಜ್ಯಪಾಲರು ವಾಪಸ್ಸನ್ನು ಕಳಿಸಿದ್ದಾರೆ. ಈಗ ಸ್ಟೇಟ್ ಗೌರ್ಮೆಂಟು ಸ್ಪಷ್ಟೀಕರಣವನ್ನು ಸಾಧ್ಯವಾದಷ್ಟು ಬೇಗ ಕೊಡಬೇಕು. ಯಾಕೆಂದ್ರೆ ಈಗಲೇ ಸಾಕಷ್ಟು ತಿಂಗಳಾಗ್ಬಿಟ್ಟಿದೆ. ಈಗ ತುಂಬಾ ಜನ ಆಸ್ಪಿರೆಂಟ್ಸ್ ಅಂತೂ ನೋಟಿಫಿಕೇಶನ್ ಕಾಯ್ತಾ ಇದ್ದಾರೆ, ಅದನ್ನ ಮಾಡಬೇಕು ಈಗ ತುಂಬಾ ಜನ. ಯಾಕೆಂದ್ರೆ ಈಗ ಇಲ್ಲಿ ಏನು ಮೀಸಲಾತಿ ಇದೆ ಇದನ್ನ ತೋರಿಸ್ಬೇಕಾಗತ್ತೆ ನೋಟಿಫಿಕೇಶನ್ ಅಲ್ಲಿ. ಹಾಗಾಗಿ ಸೊ ಇದು ಯಾವುದೇ ರೀತಿಯ ಸಮಸ್ಯೆಗಳನ್ನ ಮತ್ತೆ ಡಿಲೇ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರುವಂತದ್ದು ಈಗ ರಾಜ್ಯ ಸರ್ಕಾರದ ಮೇಲೆ. ನೋಡಬೇಕು ಇದು ಎಷ್ಟು ಬೇಗ ಇದಕ್ಕೆ ಇವರು ಸ್ಪಷ್ಟೀಕರಣವನ್ನು ಕೊಟ್ಟು ಅದು ಮತ್ತೆ ಅಂಗೀಕಾರ ಆಗೋ ರೀತಿಯಲ್ಲಿ ಮಾಡ್ತಾರೋ, ಅದು ಮತ್ತಷ್ಟು ಏನಾದರೂ ಸಮಸ್ಯೆಗಳಾಗ್ಬೋದು. ಸೊ ಎಲ್ಲವನ್ನ ಬೇಗ ಈಗ ಇದನ್ನ ಅವರು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಪ್ರಜಾವಾಣಿಯಲ್ಲೂ ಕೂಡ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ನೋಡಿ ಇಲ್ಲಿ ಒಳ ಮೀಸಲಾತಿ ಮಸೂದೆ ವಾಪಸ್ಸು, ಇಲ್ಲಿ ವಿಜಯವಾಣಿಯಲ್ಲಿ ಹೊರತುಪಡಿಸಿ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನ ನಿಮಗೆ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ ನಾನು. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸರ್ಕಾರದ ಆದೇಶಕ್ಕೆ ಕಾನೂನು ಬಲ ನೀಡುವ ಉದ್ದೇಶದಿಂದ ವಿಧಾನಮಂಡಲ ಅನುಮೋದನೆ ನೀಡಿದ್ದ ಮಸೂದೆಯಿಂದ ರಾಜ್ಯಪಾಲರು ಸರ್ಕಾರಕ್ಕೆ ಈಗ ವಾಪಸ್ ಕಳಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿಗಳ ಮಸೂದೆಗೆ ಸರ್ಕಾರ ಅಪ್ರೂವಲ್ ಪಾಸ್ ಮಾಡಿತ್ತು. ಸೊ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ನ ಮಾನದಂಡ ಮತ್ತು ನಾಗಮೋಹನ್ ದಾಸ್ ಶಿಫಾರಸ್ಸಿಗೆ ಅನುಗುಣವಾಗಿಲ್ಲದ ಕಾರಣ, ನೋಡಿ ಇದು ದಟ್ ಇಸ್ ದ ಮೈನ್ ರೀಸನ್. ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ನ ಮಾನದಂಡ ಮತ್ತು ನಾಗಮೋಹನ್ ದಾಸ್ ಶಿಫಾರಸ್ಸಿಗೆ ಅನುಗುಣವಾಗಿಲ್ಲದ ಕಾರಣ ಸ್ಪಷ್ಟನೆಯನ್ನ ಕೋರಿ ಹಿಂದಕ್ಕೆ ಕಳುಹಿಸಲಾಗಿದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಂದು ಮೂಲಗಳು ಹೇಳಿವೆ. ಸೊ ಲೋಕಭವನಕ್ಕೆ ಯಾರು ಕಂಪ್ಲೇಂಟ್ ಮಾಡದ್ದು ನೋಡಿ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ನಾನು ವಿಜಯವಾಣಿಯಲ್ಲಿ ಬಂದ ಅಪ್ಡೇಟ್ ಹೇಳಿದೆ ನಾನು. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮಸೂದೆಯನ್ನ ವಾಪಸ್ ಕಳಿಸಲಾಗಿದೆ. ಇದನ್ನು ಕಳಿಸಿದರೆ ವಾಪಸ್ ಈಗ ಅಂದ್ರೆ 27ರಲ್ಲಿ 19 ಇನ್ನು ಮಿಕ್ಕಿದ್ದು ಆಗಿಲ್ಲ ಅಂತ. ಸೊ ಇಲ್ಲಿ ಹೇಳಿದ್ರೆ ಒಟ್ಟು 22 ಒಟ್ಟು ಅಲ್ಲಿ ಅವರ ಹತ್ರಕ್ಕೆ ಬಂದಿದ್ದಲ್ಲಿ ಒಟ್ಟು 22 ಮಸೂದೆಗಳಲ್ಲಿ 19 ಮಸೂದೆಗಳಿಗೆ ಒಪ್ಪಿಗೆ ನೀಡಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದೇಶ ಅಪರಾಧಗಳ ಮಸೂದೆ ರಾಜ್ಯಪಾಲರ ಪರಿಶೀಲನೆಯಲ್ಲಿದೆ ಎಂದು ಪ್ರಕಟಣೆ ಹೇಳಿದೆ. ಸೊ ಈ ಕುರಿತು ಕಡತಗಳು ಇನ್ನೂ ಬಂದಿಲ್ಲ. ಅದು ಬಂದ ನಂತರ ಯಾವ ಅಂಶಗಳ ಕುರಿತು ಸ್ಪಷ್ಟೀಕರಣ ಕೋರಿದ್ದಾರೆ ಎಂಬುದು ಗೊತ್ತಾಗಲಿದೆ ಎಂದು ಕಾನೂನು ಇಲಾಖೆಗಳು ಮೂಲಗಳು ತಿಳಿಸಿವೆ. ಪರಿಶಿಷ್ಟ ಜಾತಿ ಅಲ್ಲಿರ್ತಕ್ಕಂಥ ಸುಮಾರು 101 ಜಾತಿಗಳಿಗೆ 3 ಪ್ರವರ್ಗಗಳಾಗಿ ವರ್ಗೀಕರಿಸಿ ಒಳ ಮೀಸಲಾತಿ ನೀಡಲು ಸರ್ಕಾರದ ಆದೇಶ ಹೊರಡಿಸಿತ್ತು. ಇದರ ರಕ್ಷಣೆಗಾಗಿ ಮಸೂದೆನ ಸರ್ಕಾರ ರೂಪಿಸಿತ್ತು. ಸರ್ಕಾರ ರೂಪಿಸಿದಂಥ ಮಸೂದೆಗೆ ಅಂಗೀಕಾರವನ್ನು ಹಾಕದೆ ಈಗ ವಾಪಸ್ ಕಳಿಸಿರುವಂಥದ್ದು ಅದೇ ಸುದ್ದಿಯಾಗಿದೆ ಈಗ. ಸೊ ನೋಡಬೇಕು, ಅದೊಂದು ಫೈಲು ಇನ್ನೂ ಸ್ಟೇಟ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರ್ತಾ ಇಲ್ಲ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಬಂದ ನಂತರದಲ್ಲಿ
ಸೊ ಈ ಲೀಗಲ್ ಅಡ್ವೈಸರ್ಸು ಅಥವಾ ಇದೊಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಸೊ ಲಾ ಡಿಪಾರ್ಟ್ಮೆಂಟು ಈಗ ಅದು ನೋಡಿಕೊಂಡು ಯಾವ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಕ್ಲಾರಿಟಿ ಕೇಳಿದ್ರೆ ಅದನ್ನು ಕೊಡಬೇಕಾಗುತ್ತೆ ಇಮಿಡಿಯೇಟ್. ಯಾಕಂದರೆ ಡಿಲೇ ಮಾಡಲಿಕ್ಕಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಇದು ಇನ್ನೂ ಬೇರೆ ಬೇರೆ ಸಮಸ್ಯೆ ಆಗ್ಬಿಡುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಪ್ಡೇಟ್ಸ್ ಬಂದರೂ ಈಗ ನಾವು ತುಂಬ ವೆಯ್ಟ್ ಮಾಡ್ತಾ ಇರಬೇಕು. ಈಗ ಡೆಫಿನೆಟ್ಲಿ ವಿ ವಿಲ್ ವೆಯ್ಟ್ ಮಾಡಲೇಬೇಕು. ಸೊ ಇಮಿಡಿಯೇಟು ಯಾವ್ದಾದ್ರು ಸುದ್ದಿ ಬಂತು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಾಗಿ ಫೇವರ್ ಆಗಿ ಅದನ್ನು ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ. ಸೊ ಧನ್ಯವಾದ ಈ ಒಂದು ಪ್ರಮುಖವಾದ ವಿಡಿಯೋನ ನೋಡೋದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್.